ಹೀಗೆ ಕೆಂಪು ಕೆಂಪಾಗಿರುವ ಆಪಲ್ ನೋಡ್ತಿದ್ರೆ ಯಾರಿಗಾದ್ರೂ ಬಾಯಿಯಲ್ಲಿ ನೀರು ಬರುವುದು ಖಚಿತ. ಅಷ್ಟಕ್ಕೂ ನಾವು ಆಪಲ್ಗಳನ್ನ ಅಂಗಡಿಗಳಲ್ಲಿ ನೋಡಿದ್ದೇವೆ, ಕೊಂಡುಕೊಂಡು ಅದರ ರುಚಿ ಸವಿದಿದ್ದೇವೆ ಅಷ್ಟೇ. ಆದ್ರೆ ನೇರವಾಗಿ ಮರದಲ್ಲಿ ಬಿಟ್ಟ ಆಪಲ್ ನೀವು ನೋಡಿರೋದೇ ಅಪರೂಪ. ಈ ಆಪಲ್ ಗಿಡ ನೋಡಬೇಕು ಅಂದ್ರೆ ಕಾಶ್ಮೀರಕ್ಕೂ ಇಲ್ಲ ಊಟಿಗೂ ಹೋಗ್ಬೇಕು, ಅದು ಚಿಮ್ಮು ಚಿಮ್ಮು ಸುರಿಯುವ ಹಿಮದಲ್ಲಿ ನೋಡಬೇಕು. ಆದ್ರೆ ನಾವು ತೋರಿಸ್ತಿರೋ ಈ ಆಪಲ್ ತೋಟ ನಮ್ಮೂರಲ್ಲೇ ಬೆಳೆದು ನಿಂತು ಗೊಂಚಲು ಗೊಂಚಲಾಗಿ ಟೊಮ್ಯಾಟೊ ತರ ಬಿಟ್ಟು ಹಣ್ಣಾಗಿರುವ ಆಪಲ್ ಗಿಡ. ಇದು ಬೆಳೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಡಿಕಲ್ ಹೋಬಳಿಯ ಅಡ್ಡಗಲ್ ಗ್ರಾಮದ ಯುವಕ ಅಡ್ಡಗಲ್ ಅನಿಲ್ ಎಂಬ ಯುವಕ. ಹೋಗ್ಬೇಕು ಅಂತ ಅಂತಾರೆ, ಅದನ್ನ ಹೇಳೋಣ. ನಾವು ಔಷಧಿ ಹೊಡಿ ನೀವು ನಂಬಿದ್ರು ಬಿಟ್ರು ಇದು ಸತ್ಯ. ಒಂದು ವೇಳೆ ನಿಮಗೇನಾದ್ರೂ ಅನುಮಾನ ಇದ್ರೆ ನೀವೇ ನೇರವಾಗಿ ಹೋಗಿ ಕಣ್ಣಾರೆ ನೋಡಿ ಕೈಯಿಂದ ಮುಟ್ಟಿ ಖಾತರಿ ಪಡಿಸಿಕೊಳ್ಳಬಹುದು. ಚಿಕ್ಕಬಳ್ಳಾಪುರ ತಾಲೂಕು ಅಂದ್ರೇನೆ ಹಾಗೆ. ವಿವಿಧ ಹೊಸ ಹೊಸ ಆವಿಷ್ಕಾರದಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ಇಡೀ ರಾಜ್ಯದ ಗಮನ ಸೆಳೆಯುವ ಕೆಲಸ ಮಾಡುತ್ತಾರೆ. ಇಂದು ನಾವು ನಿಮಗೆ ತೋರಿಸ್ತಿರೋ ಕಾಶ್ಮೀರ ಆಪಲ್ ಬೆಳೆದ ಯುವ ರೈತ ಅಡ್ಡಗಲ್ ಅನಿಲ್ ನಮ್ಮ ಹವಾಗುಣಕ್ಕೆ ವ್ಯತಿರಿಕ್ತವಾದ ಸಂದರ್ಭದಲ್ಲೂ ಆಪಲ್ ಬೆಳೆಯಲು ಸೆಣಸಾಡಿ ಯಶಸ್ವಿಯಾದ ಕತೆ ಹೇಳ್ತಾರೆ, ಕೇಳಿ. ಸರ್, ಈಗ ಚಿಕ್ಕಬಳ್ಳಾಪುರ ಅದರಲ್ಲೂ ಬಯಲು ಸೀಮೆ, ಇಲ್ಲಿ ರಾಗಿ ಬೆಳೆದು ಅಂಥ ಇಂಥ ತರಕಾರಿ ಬೆಳೆಗಳು ಬೆಳೆಯುವಂಥದ್ದು ಸವಾಲಿನ ಪ್ರಶ್ನೆ. ಸೊ ಅಂಥದ್ರಲ್ಲಿ ಕಾಶ್ಮೀರದಲ್ಲೂ ಊಟಿಯಲ್ಲೂ ಬೆಳೀತಕ್ಕಂಥ ತುಂಬ ಕೋಲ್ಡ್ ವಾತಾವರಣದಲ್ಲಿ ಬೆಳೀತಕ್ಕಂಥ ಆಪಲನ್ನು ನೀವು ಬೆಳೆದು ಸೈ ಅನ್ಸ್ಕೊಂಡಿದ್ದೀರಿ. ಈ ಒಂದು ಹಳ್ಳಿಯ ಒಬ್ಬ ರೈತರಾಗಿ ಯಾವ ರೀತಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇತ್ತು, ಏನು ಈ ಆಪಲ್ ಬೆಳೆಯೋಕ್ಕೆ ನಿಮಗೆ ಇನ್ಸ್ಪಿರೇಷನ್ ಏನು ಅಂತ? ಸರ್, ನನಗೆ ಮೊದಲಿಂದ ಕೂಡ ಆಪಲ್ಲು ಮತ್ತು ಆರೆಂಜು ಎರಡೂ ಬೆಳಿಬೇಕು ಅಂತ ತುಂಬ ಇಷ್ಟ ಇರೋದು. ಫಸ್ಟಿಂದನೂ ಕೂಡ ಏನಾದ್ರು ಕಾಶ್ಮೀರ ಕಡೆ ಬೆಳೆಯುವಂಥ ಆಪಲ್ಲು ಯಾಕೆ ನಮ್ಮ ಕರ್ನಾಟಕದಲ್ಲಿ ನಾವು ಈ ಕಡೆ ಬೆಳಿಬಾರ್ದು ಅನ್ನೋ ಒಂದು ಆಸೆ ಇತ್ತು. ಸಾಮಾನ್ಯವಾಗಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳೋದು ಅಲ್ಲಿ ಇಲ್ಲಿ ಆಪಲ್ ಗಿಡಗಳು ನಾವು ಅಲ್ಲಿ ಹಾಕಿದ್ದೀವಿ ಅಂತ ಕಾಣಿಸ್ಕೊಳ್ಳೋದು. ಕೆಲವೊಂದು ತೋಟಗಳ ಕಡೆ ನಾನೆಲ್ಲ ವಿಸಿಟ್ ಮಾಡಿದೆ, ಕೇಳೋಣ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂಥೇಳಿ ಬಿಜಾಪುರವರೆಗೂ ಹೋಗಿದ್ದೀನಿ. ಈ ಕಡೆ ಸೂಲುಬೆಲೆ ಆ ತಾತ ಆ ಕಡೆ ಎಲ್ಲ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಬಂದೆ. ಅಷ್ಟೊಂದು ಫಸಲು ಇರಲಿಲ್ಲ, ಕಾಯಿ ಕಚ್ಚಿರಲಿಲ್ಲ, ಗಿಡಕ್ಕೊಂದು 10, 20, 5 ಹಿಂಗಿರೋದು. ನಾನು ಯೋಚನೆ ಮಾಡಿದೆ, ಇಷ್ಟು ಕಾಯಿ ಬಂದಿದೆ, ನಾವು ಸುಮಾರು ಇನ್ವೆಸ್ಟ್ ಮಾಡಿ ಗಿಡಗಳು ಹಾಕ್ತೀವಿ, ಕಾಯಿ ಜಾಸ್ತಿ ಬರಲಿಲ್ಲ ಅಂದರೆ ನಮಗೆ ಮತ್ತೆ ಲಾಸ್ ಅಲ್ವಾ ಅಂತ ನೋಡಿದೆ. ಆಮೇಲೆ ಸ್ವಲ್ಪ ಯೋಚನೆನೂ ಮಾಡಿದೆ, ಆಗಲಿ ಒಂದು ಸರಿ ನಾವು ಹಾಕಿ ಯಾಕೆ ಟ್ರೈ ಮಾಡಬಾರ್ದು, ನಾವು ಯಾಕೆ ಎಲ್ಲ ಕರೆಕ್ಟಾಗಿ ಮೈಂಟೈನ್ ಮಾಡಿದ್ರೆ ಕಾಯಿ ಯಾಕೆ ಬರೋಲ್ಲ ಅಂಥೇಳಿ ಅಂದ್ಕೊಂಡೆ. ಆಮೇಲೆ ಗುಬ್ಬಿ ತುಮಕೂರು ಡಿಸ್ಟಿಕ್ಕು ಆರಾಧ್ಯ ನರ್ಸರಿ ಶಶಿಯಣ್ಣ ಅವ್ರ ನಂಬರ್ ಸಿಕ್ತು ನನಗೆ. ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಅಣ್ಣ ಈ ರೀತಿ ನಾವು ಆಪಲ್ ಆಗಬೇಕು ಅಂದ್ಕೊಂಡಿದ್ವಿ, ಆಪಲ್ ಗಿಡಗಳಿದೆಯಾ ನಿಮ್ಮಲ್ಲಿ ಅಂದರೆ ಇದೆಯಪ್ಪ ಅಂದರು. ಆಮೇಲೆ ಸ್ವಲ್ಪ ದಿನ ಒಂದು ತಿಂಗಳು ಕಾಲ ಯಾವಾಗಲೂ ಫೋನ್ ಮಾಡ್ತಾಯಿದ್ದೆ, ಅಣ್ಣ ಅದ್ರ ಬಗ್ಗೆ ಹೇಳಿ ಮಾಹಿತಿ ಹೇಳಿ ಅಂತ. ಭಯ ಆಗೋದು ನನಗೆ, ಆಗ್ತದೆ ಇಲ್ವೋ ಅಂತ. ಆಮೇಲೆ ಶಶಿಯಣ್ಣ ಅವರು ಕೂಡ ಧೈರ್ಯ ಕೊಟ್ಟರು ನನಗೆ, ನಾನು ಇದೀನಪ್ಪ ನೀನು ಧೈರ್ಯವಾಗಿ ಹಾಕು ಅಂತ. ನಮ್ಮ ಬಿರು ಬೇಸಿಗೆ ಕನಿಷ್ಠ 25ರಿಂದ ಗರಿಷ್ಠ 34 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿ ವಾತಾವರಣದಲ್ಲೂ ಸದಾ ತಂಪಾದ ವಾತಾವರಣದಲ್ಲೇ ಬೆಳೆಯುವ ಆಪಲ್ ಅನ್ನು ನಮ್ಮಲ್ಲೂ ಬೆಳೆಯಲು ಸಾಧ್ಯವಾಗುತ್ತೆ ಅನ್ನೋ ತಳಿಯನ್ನ ಕಾಶ್ಮೀರಕ್ಕೆ ಹೋಗಿ ಒರಿಜಿನಲ್ ಸಸಿ ತಂದು ನಮ್ಮ ವಾತಾವರಣಕ್ಕೆ ಅಭಿವೃದ್ಧಿಪಡಿಸಿದ ಗುಬ್ಬಿ ಆರಾಧ್ಯ ನರ್ಸರಿ ಮಾಲೀಕ ಶಶಿಕುಮಾರ್ ಆ ಸಸ್ಯಗಳನ್ನು ಅಡ್ಡಗಲ್ ಅನಿಲ್ ಅವರಿಗೆ ನೀಡಿ ಅವರಿಂದ ಕೃಷಿ ಮಾಡಿಸಿದ್ರು. ಆ ಗಿಡ ಈಗ ಬೆಳೆದು ಫಸಲು ಬಿಟ್ಟು ಆ ಫಸಲು ಹಣ್ಣಾಗಿ ಮಾರುಕಟ್ಟೆಗೆ ಹೋಗುವಾಗ ಒಮ್ಮೆ ಆ ತೋಟಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಆದರೆ ಅವರೇ ಅಚ್ಚರಿ ಪಡುವ ರೀತಿಯಲ್ಲಿ ಬೆಳೆ ಬಂದಿರುವುದಕ್ಕೆ ತುಂಬಾ ಖುಷಿ ಪಟ್ಟಿದ್ದಾರೆ. ಅವರು ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ, ನಾನು ಸೀಬೆ ಗಿಡ ಸಸಿ ನರ್ಸರಿಯಲ್ಲಿ ರಾಜ್ಯದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದೇವೆ. ಆದರೆ ಆಪಲ್ ನರ್ಸರಿ ಮಾಡಿದ್ದು ಇದೇ ಮೊದಲು. ಕಾಶ್ಮೀರದಿಂದ ಸಸಿ ತರಿಸಿ ಬೇರೆಯವರಿಗೂ ನೀಡಿದ್ದೇವೆ. ಅಲ್ಲಿ ಗಿಡಕ್ಕೆ 3-4 ಕಾಯಿ ಕಚ್ಚುವಿದ್ದು ಬಿಟ್ರೆ ಈ ರೀತಿ ಗಿಡಕ್ಕೆ 100-200 ಕಾಯಿ ಕಚ್ಚಿ ಗೊಂಚಲಾಗಿ ಬೆಳೆದು ಬಂಪರ್ ಬೆಳೆ ಎನಿಸಿಕೊಂಡಿದ್ದು ಮಾತ್ರ ಇದೇ ಮೊದಲು. ಪ್ರಯೋಗ ರೂಪದಲ್ಲಿ ಅನಿಲ್ ಅವರಿಗೆ ಸಸಿ ನೀಡಿದ್ದೆ, ಆದರೆ ಅವರ ಅಚಲವಾದ ಆಸಕ್ತಿಯಿಂದ ಇಷ್ಟೊಂದು ಚೆನ್ನಾಗಿ ಬೆಳೆ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಇದು ಇತರೆ ಯುವಕರಿಗೂ ಮಾದರಿಯಾಗಬೇಕು ಎಂದರು. ಸೊ ಅಲ್ಲೇನಾಯಿತು, ನನಗೂ ಅವತ್ತು ಮೈಂಡಲ್ಲಿ ಅಂದ್ಕೊಂಡೆ, ನಾವು ಹೋಗ್ಬಿಟ್ಟು ಒಂದು ಸ್ವಲ್ಪ ಇದು ಕೃಷಿ ಬಗ್ಗೆ ಏನಾದ್ರು ಮಾಡಬೇಕು ಆಪಲ್ ಬಗ್ಗೆ ಅಂತ. ಬಟ್ ನನಗೆ ಆಪಲ್ ಕೃಷಿ ಮಾಡ್ಸೋಕ್ಕೆ ತುಂಬ ಭಯ ಇತ್ತು. ಯಾಕೆಂದರೆ ಮೇಯ್ನ್ ಥಿಂಗು ನಮ್ಮ ಟೆಂಪ್ರೇಚರು, ನಮ್ಮಲ್ಲಿ ನೀರಿನ ಅಭಾವ, ನಮ್ಮಲ್ಲಿ ವಾತಾವರಣ ವ್ಯತಿರಿಕ್ತವಾಗಿರುತ್ತೆ, ಹೀಟ್ ವೇವ್ಸ್ ಈ ಥರ ಎಲ್ಲ ಬರ್ತಾ ಇರುತ್ತೆ. ಸೊ ನಮ್ಮ ಕಡೆ ಆಪಲ್ ಆಗಲ್ಲ ಅನ್ನೋದು 100% ನನಗೆ ಕಾನ್ಫಿಡೆನ್ಸ್ ಇತ್ತು, ಆಗಲ್ಲ ಅಂತ.
ಸೊ ಅನಿಲ್ ಅವ್ರು ಫೋನ್ ಮಾಡಿಬಿಟ್ಟು ನಾನು ಈ ಥರ ಆಪಲ್ ಕೃಷಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರು. ನಾನು ಅವತ್ತು ಹೇಳಿದ್ದು ಒಂದೇ ಮಾತು ಅವ್ರಿಗೆ, ನೋಡಿ ಸರ್, ಇದು ನಮಗೆ ವಾತಾವರಣಕ್ಕೆ ವ್ಯತಿರಿಕ್ತವಾದ ಬೆಳೆ. ಸೊ ಇದು 100% ಬರುತ್ತೆ ಅಂತ ನಾನಂತೂ ಗ್ಯಾರಂಟಿ ಕೊಡೋಲ್ಲ. ನಿಮ್ಮ ರಿಸ್ಕ್ ಮೇಲೆ ನೀವು ಧೈರ್ಯಪಟ್ಟು ಹಾಕ್ತೀರಾ ಅಂದರೆ 100% ಬರುತ್ತೆ ಅಂತ ನನಗೆ ಹೇಳಿದ್ದಾರೆ ಕಾಶ್ಮೀರಲ್ಲಿ. ಪ್ರಯತ್ನ ಪಡೋಣ, ಜೊತೆಯಲ್ಲಿ ಗ್ಯಾರಂಟಿ ಸಕ್ಸಸ್ ಆದರೆ ಇಬ್ಬರಿಗೂ ಒಳ್ಳೆಯದಾಗತ್ತೆ ಅಂತೇಳಿ ನಾವು ಅವತ್ತು ಎಂಕ್ವೈರಿ ಮಾಡಿದ್ರು. ಇನ್ನು ಆಪಲ್ ಮಾರಾಟಕ್ಕೆ ಮಾರುಕಟ್ಟೆ ಹುಡುಕಾಡಬೇಕಿಲ್ಲ. ನಮ್ಮೂರ ಚಿಲ್ಲರೆ ಮಾರಾಟಗಾರರಿಗೆ ಕೊಟ್ಟರು ಮಾರಾಟ ಮಾಡ್ತಾರೆ. ಆದರೆ ಅನಿಲ್ ಅವರು ಮಾತ್ರ ನನಗೆ ಆ ರೀತಿ ಮಾರಾಟದ ಬದಲು ಗ್ರಾಹಕರು ನೇರವಾಗಿ ತೋಟಕ್ಕೆ ಬಂದು ಅವರಿಗೆ ಬೇಕಾದ ಹಣ್ಣನ್ನ ಆಯ್ಕೆ ಮಾಡಿಕೊಳ್ಳಲಿ, ತೋಟ ಒಮ್ಮೆ ನೋಡಲೆ, ಆಪಲ್ ಗಿಡದೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲೆ. ನಮ್ಮ ತೋಟಕ್ಕೂ ಈಶಾ ಸನ್ನಿಧಿಗೂ ಕೆಲವೇ ಕಿಲೋಮೀಟರ್ ಅಂತರವಿದೆ. ನಮ್ಮ ತಾಲೂಕಿನ ಸುತ್ತಮುತ್ತ ಇರುವ ಪ್ರವಾಸಿ ಸ್ಥಳಗಳಿಗೆ ಬರುವ ಪ್ರವಾಸಿಗರು ಒಮ್ಮೆ ನಮ್ಮ ತೋಟ ನೋಡಲು ನಾವು ಬೆಳೆದ ಆಪಲ್ ಸವಿದು ನಮ್ಮನ್ನು ಖುಷಿ ಪಡಿಸಲು ಎಂಬ ಬಯಕೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಈಶಾ ಫೌಂಡೇಶನ್ಗೆ ಬೇಜಾನ್ ಜನ ಬರ್ತಾ ಇರ್ತಾರೆ ಸರ್, ತುಂಬ ಹತ್ರ ನಮಗೆ. ಈ ರೀತಿ ಟೂರಿಸಮ್ ಅವರೆಲ್ಲ ಬರ್ತಾ ಇರ್ತಾರೆ. ಹೈದ್ರಾಬಾದ್ ಹೋಗುವಂಥ ಹೈವೇ ರೋಡ್ ಪಕ್ಕದಲ್ಲಿರೋದಂಥದ್ದು 3-4 ಕಿಲೋಮೀಟ್ರು ನಮ್ಮ ತೋಟ. ಬರೋವಂಥವ್ರು ಇಲ್ಲೇ ಬಂದು ತೋಟ ನೋಡಿ ಸೆಲ್ಫಿ ಫೋಟೋಸ್ ಎಲ್ಲ ತಗೊಂಡು, ಬೇಕಂದ್ರೆ ಇಲ್ಲೇ ತೋಟದಲ್ಲೇ ಟಿಫನ್ ಮಾಡಿಕೊಂಡು ಇಲ್ಲೇ ನಾವು, ಯಾಕಂದರೆ ರೈತರು ನಾವು ಎಲ್ಲ ಆರ್ಗಾನಿಕಲ್ಲಾಗಿ ನಾವು ಕಾಯನ್ನು ಬೆಳೆಸಿರೋವಂಥದ್ದು, ಯಾವುದೇ ಮದ್ದುಗಳು ನಾವು ಹೊಡೆದಿಲ್ಲ. ಸೊ ಹಂಗಾಗಿ ತೋಟದಲ್ಲಿ ಅವರು ಒಂಥರ ಖುಷಿಯಾಗಿ, ನಾವು ರೈತರು ಬೆವರು ಸುರಿಸಿ ಕಷ್ಟಪಟ್ಟಿದ್ದೀವಿ, ಅವರು ಒಂಥರ ಫ್ರೆಶ್ ಕಾಯಿ ಇಲ್ಲೇ ತೋಟದಲ್ಲೇ ಕಿತ್ಕೊಳ್ತೀವಿ ಸರ್, ಕಿತ್ಕೊಡ್ತೀವಿ. ಅವ್ರು ಯಾವ ಕಾಯಿ ಹೇಳಿದ್ರೆ ಆ ಕಾಯಿ ಕಿತ್ಕೊಡ್ತೀನಿ, ಇಲ್ಲೇ ತೂಕ ಹಾಕ್ಕೊಂಡು ಕೊಡ್ತೀನಿ. ನಮಗೆ ಒಂದು 200-250 ರೂಪಾಯಿ ಈಗ, ಯಾಕಂದರೆ ಇವತ್ತು ಅಂಗಡಿಯಲ್ಲಿ 300 ರೂಪಾಯಿ ಕೊಡ್ತಾರೆ, ನಮ್ಮ ಹತ್ರ 170-200 ತಗೊಂಡು ಇನ್ನೂ 50 ರೂಪಾಯಿ ಲಾಭ ತಗೊತಾರೆ. ಆ ಕಾಶ್ಮೀರದಂತೂ ಸುಳ್ಳು ಬೇರೆ ಹೇಳ್ತಾರೆ. ಇಲ್ಲಿ ತೋಟದಲ್ಲಿ ಬಂದು ಫ್ರೆಶ್ ಕಾಯಿ ಕಿತ್ಕೊಂಡು 250 ರೂಪಾಯಿ ಕೊಟ್ಟು ಹೋದರೆ ಅವರಿಂದ ನಾವು ಕೂಡ ಜೀವನ ನಡೆಸ್ಕೊತೀವಲ್ವ. ಒಟ್ನಲ್ಲಿ ಅಸಾಧ್ಯವಾದುದನ್ನು ಸಾಧ್ಯ ಎಂದು ಮಾಡಿ ತೋರಿಸುವ ರೈತರು ಒಂದು ರೀತಿಯ ಸಾಧಕರಿದ್ದಂತೆ, ಆವಿಷ್ಕಾರಿಗಳಿದ್ದಂತೆ. ಇವರು ಮತ್ತೊಬ್ಬರಿಗೆ ಮಾದರಿಯಾಗಲಿ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.